GI registration procedure, ಜಾಗ್ರಫಿಕಲ್ ಇಂಡಿಕೇಶನ್ ರಿಜಿಸ್ಟರ್ ಇನ್ ಇಂಡಿಯಾ. ಇನ್ನು ಭಾರತ ದೇಶದಲ್ಲಿ ಯಾವ ಥರ ಈ ರಿಜಿಸ್ಟರ್ ಮಾಡ್ಕೋಬಹುದು ಅಂದರೆ, ಜಾಗ್ರಫಿಕಲ್ ಇಂಡಿಕೇಶನ್ ಇಸ್ ಸೈನ್ ಯೂಸ್ಡ್ ಆನ್ ದ ಗುಡ್ಸ್ ದಟ್ ಹ್ಯಾವ್ ಅ ಸ್ಪೆಸಿಫಿಕ್ ಜಾಗ್ರಫಿಕಲ್ ಒರಿಜಿನ್ ಆ್ಯಂಡ್ ಪ್ರೊಸೆಸಸ್ ಕ್ವಾಲಿಟೀಸ್ ಆ್ಯಂಡ್ ರೆಪ್ಯುಟೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಸೆನ್ಷಿಯಲಿ ಅಟ್ರಿಬ್ಯೂಟ್ ಟು ದ್ಯಾಟ್ ಪ್ಲೇಸ್. ಇದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸು ಯಾವುದು ಒಂದು ಸ್ಪೆಸಿಫಿಕ್ ಜಾಗಕ್ಕೆ ಇಂಡಿಕೇಶನ್ ಮಾಡೋದಕ್ಕೆ, ಅಂಥದ್ದು ಒಂದು ಜಾಗದಲ್ಲಿ ಒಂದು ಸ್ಪೆಸಿಫಿಕ್ ಏರಿಯಾನಲ್ಲಿ ನಮಗೆ ಸಿಗುವಂಥ ಪ್ರಾಡಕ್ಟ್ಸು ರೆಪ್ಯುಟೇಷನ್ಗೆ ನಾವು ರಿಜಿಸ್ಟರ್ ಮಾಡ್ತೀವಿ. GI ರಿಜಿಸ್ಟ್ರೇಷನ್ ಇನ್ ಇಂಡಿಯಾ ಇಸ್ ಗವರ್ನ್ಡ್ ಬೈ ದ ಜಾಗ್ರಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1999. ಇಲ್ಲಿ ನಾವು ಜಾಗ್ರಫಿಕಲ್ ಇಂಡಿಕೇಶನ್ ಆ್ಯಕ್ಟ್ 1999 ಇಂಡಿಯನ್ ಲಾನಲ್ಲಿ ನಮಗೆ ರಿಜಿಸ್ಟ್ರೇಷನ್ ಆಪ್ಷನ್ ಇದೆ. ಹೂ ಕ್ಯಾನ್ ಅಪ್ಲೈ ಫಾರ್ GI ರಿಜಿಸ್ಟ್ರೇಷನ್? GI ರಿಜಿಸ್ಟ್ರೇಷನ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಕ್ಯಾನ್ ಅಪ್ಲೈ ಫಾರ್ ಇಟ್, ಆ್ಯಂಡ್ ದೆನ್ ಒಂದು ಗ್ರೂಪ್ ಆಫ್ ಅಸೋಸಿಯೇಷನ್, ಜನರು ಕೂಡಿರುವಂಥ ಒಂದು ಗ್ರೂಪು, ಪ್ರೊಡ್ಯೂಸರ್ಸ್, ಆರ್ಗನೈಸರ್ಸ್ ಮತ್ತು ಆರ್ಗನೈಸೇಷನ್, ಯಾರು ಸಾಮಾನುಗಳನ್ನು ತಯಾರು ಮಾಡ್ತಾರೆ ಅವರು, ಕೋಆಪರೇಟಿವ್ ಸೊಸೈಟೀಸ್ಗಳು ಕೂಡ ರಿಜಿಸ್ಟರ್ ಮಾಡ್ಕೋಬೋದು. ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಸ್ಟ್ಯಾಟ್ಯುಟರಿ ಅಥಾರಿಟೀಸ್ ರಿಪ್ರೆಸೆಂಟಿಂಗ್ ದ ಇಂಟ್ರೆಸ್ಟ್ ಆಫ್ ದ ಪ್ರೊಡ್ಯೂಸರ್ ಆಫ್ ದ ಕನ್ಸರ್ನ್ ಗೂಡ್ಸ್ ಆ್ಯಂಡ್ ಗೂಡ್ಸ್ ಆಫ್ ದ ಪ್ರಾಡಕ್ಟ್. ಸ್ಟ್ಯಾಟ್ಯುಟರಿ ಅಥಾರಿಟಿ ಯಾರೋ ಒಬ್ಬರು ರೀಪ್ರೆಸೆಂಟೇಟರ್ ಇದ್ದಾರೆ ನಮಗಲ್ಲಿ, ಇಂಥವ್ರನ್ನ ಒಂದು ಅಪಾಯಿಂಟ್ ಮಾಡಿದ್ದೀವಿ ನಮ್ಮ ಪ್ರಾಡಕ್ಟ್ಸ್ನ ಏನೇ ಆಗು ಹೋಗುಗಳನ್ನು, ಅಂಥವರು ಕೂಡ ಇದನ್ನು ರಿಜಿಸ್ಟರ್ ಮಾಡ್ಬೋದು. ಯಾವ್ಯಾವ ಗೂಡ್ಸು ನಮಗೆ ಎಲಿಜಿಬಲ್ ಇದೆ ಇಲ್ಲಿ GI ಟ್ಯಾಗಿಗೆ ಅಂದರೆ, ಅಗ್ರಿಕಲ್ಚರ್ ಗೂಡ್ಸ್, ನ್ಯಾಚುರಲ್ ಗೂಡ್ಸ್, ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್, ಹ್ಯಾಂಡ್ ಕ್ರಾಫ್ಟ್ಸ್ ಆ್ಯಂಡ್ ಫುಡ್ ಸ್ಟಫ್ಸ್. Then comes steps for registration of GI or geographical indication. Filing of application. GI application ಫಾರ್ಮ್ನ GI-1 ಅಂತ ಒಂದು ಅಪ್ಲಿಕೇಶನ್ ಫಾರ್ಮಿಂದ ನೀವು ಅಪ್ಲಿಕೇಶನ್ ಲಾನಲ್ಲಿ ಅಪ್ಲೈ ಮಾಡಬೇಕು. ದೆನ್ ಫೈಲ್ ಎಟ್ ದ GI ರಿಜಿಸ್ಟ್ರಿ, ಚೆನ್ನೈನಲ್ಲಿ ನೀವು ಫೈಲ್ ಹಾಕಬೇಕು. ಸಪ್ರೇಟ್ ಅಪ್ಲಿಕೇಶನ್ ಫಾರ್ ಈಚ್ ಕ್ಲಾಸ್ ಆಫ್ ಗುಡ್ಸ್. ಒಂದೇ ಪ್ರಾಡಕ್ಟಿಗೆ ಸಪ್ರೇಟ್ ಒಂದೊಂದು ಎವ್ರಿ ಪ್ರಾಡಕ್ಟಿಗೆ ನಾವು ಸಪ್ರೇಟಾಗಿ ಅಪ್ಲೈ ಮಾಡಬೇಕು. ಫಾರ್ಮ್ GI-1ಇಂದ ಮಸ್ಟ್ ಇನ್ಕ್ಲೂಡ್ ನೇಮ್ ಆಫ್ GI. ಯಾವ ಇಂಡಿಕೇಶನ್, ಯಾವ ಜಾಗದಲ್ಲಿ ನೀವು ರಿಜಿಸ್ಟರ್ ಮಾಡ್ತಾ ಇದ್ದೀರಾ, ಜಾಗ್ರಫಿಕಲ್ ಇಂಡಿಕೇಶನ್ನ ನೀವು ಕೊಡಬೇಕು. ನೇಮ್, ಫಾರ್ ಎಕ್ಸಾಂಪಲ್ ಡಾರ್ಜಿಲಿಂಗ್ ಇದ್ದರೆ, ಇದ್ದರೆ ಡಾರ್ಜಿಲಿಂಗ್ ಅಂತ ಪ್ರಿಸ್ಕ್ರೈಬ್ ಮಾಡಬೇಕು. ಪ್ರಿಸ್ಕ್ರಿಪ್ಷನ್ ಆಫ್ ದ ಗೂಡ್ಸ್, ಯಾವ ಥರ ನೀವು ಗೂಡ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಡಿಸ್ಕ್ರಿಪ್ಷನ್ ಆಫ್ ದ ಗೂಡ್ಸ್ ಪ್ರಾಡಕ್ಟ್. ದೆನ್ ಜಾಗ್ರಫಿಕಲ್ ಏರಿಯಾ, ಎಲ್ಲಿ ಬರುತ್ತೆ, ಯಾವ ಕಾರ್ನರ್ ಆಫ್ ದ ಇಂಡಿಯಾ ಅದು ಬರುತ್ತೆ. ಪ್ರೂಫ್ ಆಫ್ ಒರಿಜಿನ್, ಅಲ್ಲಿಂದೇ ಇದೆ ಅಂತ ಏನು ಪ್ರೂಫ್ ಇದೆ ಅಂತ ಅದು ಕೂಡ ತೋರಿಸ್ಬೇಕು. ಯೂನಿಕ್ನೆಸ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ರೆಪ್ಯುಟೇಷನ್, ಇಲ್ಲಿ ಅದರದ್ದು ಡಿಫ್ರೆಂಟ್ ಆಗಿರುವಂಥ ಒಂದು ರೆಪ್ಯುಟೇಷನ್ನ ನೀವು ಡಿಸ್ಕ್ರೈಬ್ ಮಾಡಬೇಕು. ಡೀಟೇಲ್ ಆಫ್ ಪ್ರೊಡ್ಯೂಸರ್ಸ್, ಅದನ್ನು ಯಾವ ಥರ ತಯಾರು ಮಾಡ್ತೀರ ಅಥವಾ ಯಾವ ಥರ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗಿದೆ ಅನ್ನೋದು ಕೂಡ ಡಿಸ್ಕ್ರೈಬ್ ಮಾಡಬೇಕು. ದೆನ್ ಪ್ರಿಲಿಮಿನರಿ ಸ್ಕ್ರೂಟಿನಿ, ಹಿಯರ್ ದ ರಿಜಿಸ್ಟ್ರರ್ ಎಕ್ಸಾಮೈನ್ಸ್ ದ ಅಪ್ಲಿಕೇಶನ್ ಫಾರ್ ಡೆಫಿಷಿಯನ್ಸೀಸ್. ಪ್ರಿಲಿಮಿನರಿ ಸ್ಕ್ರೂಟಿನಿ, ಫಸ್ಟ್ ಅದನ್ನು ಎಕ್ಸಾಮೈನ್ ಮಾಡ್ತಾರೆ. ದೆನ್ ಏನಾದರೂ ಪ್ರಾಬ್ಲಮ್ ಇದೆಯಾ ಪ್ರಾಡಕ್ಟಲ್ಲಿ ಅಂತ ಕಂಡುಹಿಡಿತಾರೆ. ದೆನ್ ಆಬ್ಜೆಕ್ಷನ್ ಇಫ್ ಎನಿ, ಏನಾದರೂ ಡುಪ್ಲಿಕೇಶನು ಅಥವಾ ಏನೋ ಇಲ್ಲಿಗಲ್ ಅಥವಾ ರಾಂಗ್ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಇದ್ದಾಗ ಕರೆಕ್ಷನ್ ಮಾಡ್ತಾರೆ ಅಥವಾ ರಿಜೆಕ್ಟ್ ಮಾಡ್ತಾರೆ, ಅಥವಾ ಅದನ್ನು ಕರೆಕ್ಷನ್ ಮಾಡೋ ಹಂಗಿದ್ರೆ ಕರೆಕ್ಟ್ ಮಾಡ್ತಾರೆ 1 ಮಂತಲ್ಲಿ. ದೆನ್ ಎಕ್ಸಾಮಿನೇಷನ್ ಆಫ್ ದ ರಿಪೋರ್ಟ್. ಎಕ್ಸ್ಪರ್ಟ್ಸ್ ಕಮಿಟಿ ಇವ್ಯಾಲ್ಯೂಯೇಟ್ಸ್ ಅಥೆಂಟಿಸಿಟಿ. ಇಲ್ಲಿ ನಮಗೆ ಎಕ್ಸಾಮಿನೇಷನ್ ಆಫ್ ದ ರಿಪೋರ್ಟ್ಸ್, ಎಕ್ಸ್ಪರ್ಟ್ಸ್ ಕಮಿಟಿ ಇರ್ತಾರೆ ನಮಗೆ ಲಾನಲ್ಲಿ. ದೇ ವಿಲ್ ಸಿ ಅಥೆಂಟಿಸಿಟಿ, ನಿಜಾನೇ ಇದು ಪ್ರಾಡಕ್ಟ್ ನಿಜವಾಗ್ಲೂ ಒರಿಜಿನ್ ಇದೆಯಾ, ಇದಕ್ಕೆ ಹಿಸ್ಟೋರಿಕಲ್ ತಲೆತಲಾಂತರದಿಂದ ಬಂದಿದೆ ಅನ್ನೋ ಒಂದು ಎವಿಡೆನ್ಸ್ ಇದೆಯಾ. ಲಿಂಕ್ ಬಿಟ್ವೀನ್ ಗೂಡ್ಸ್ ಆ್ಯಂಡ್ ಜಾಗ್ರಫಿ, ಇದು ಪ್ರಾಡಕ್ಟಿಂದು ಮತ್ತು ಜಾಗ್ರಫಿ ನಡುವೆ ಲಿಂಕ್ ಮಾಡ್ತಾರೆ. ಅಪ್ಲಿಕೆಂಟ್ ಮೇ ಬಿ ಆಸ್ಕ್ಡ್ ಟು ಕ್ಲಾರಿಫೈ ಆರ್ ಸಬ್ಮಿಟ್ ದ ಅಡಿಷ್ನಲ್ ಡಾಕ್ಯುಮೆಂಟ್. ಇಲ್ಲಿ ನಮ್ಮ ಕ್ಲಾರಿಫಿಕೇಷನ್ಗೋಸ್ಕರ ಅಡಿಷ್ನಲ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡುವಂಥ ಒಂದು ಡಿಮಾಂಡ್ ಕೂಡ ಅವರು ಮಾಡ್ಬೋದು. ದೆನ್ ಸ್ಟೆಪ್ 4 is showcase of notification. Issue if the objection remains. ಇಲ್ಲಿ ನಾವು ಒಂದು ನೋಟಿಫಿಕೇಷನ್ ಕೊಡ್ತೀವಿ, ಇಶ್ಯೂ ಇಫ್ ದ ಅಬ್ಜೆಕ್ಷನ್ ರಿಮೇನ್ಸ್. ದೆನ್ ಅಪ್ಲಿಕೆಂಟ್ ಮಸ್ಟ್ ರೆಸ್ಪಾಂಡ್ ಆ್ಯಂಡ್ ಅಟೆಂಡ್ ದ ಹಿಯರಿಂಗ್. ಇಲ್ಲಿ ನಾವು ಕೋರ್ಟಲ್ಲಿ ಹಿಯರಿಂಗ್ ತೋರಿಸ್ತಾರೆ, ಅಲ್ಲಿ ಅವ್ನು ಬಂದು ಅಟೆಂಡ್ ಮಾಡಬೇಕು. ದೆನ್ ಅಪ್ಲಿಕೇಶನ್ ಇನ್ GI ಜರ್ನಲ್. ಆಕ್ಸೆಪ್ಟೆಡ್ ಅಪ್ಲಿಕೇಶನ್ ಈಸ್ ಪಬ್ಲಿಷ್ಡ್ ಇನ್ ದ ಜಾಗ್ರಫಿಕಲ್ ಇಂಡಿಕೇಶನ್ ಜರ್ನಲಲ್ಲಿ ನಾವು ಪಬ್ಲಿಷ್ ಮಾಡ್ತೀವಿ. ದೆನ್ ಎಸ್ಟಾಬ್ಲಿಷ್ ಪಬ್ಲಿಕ್ ಸ್ಕ್ರೂಟಿನಿ, ಇಲ್ಲಿ ನಾವು ಪಬ್ಲಿಕೇಶನ್ ಮಾಡ್ಕೋತೀವಿ. ಅದಾದಮೇಲೆ ಎಕ್ಸಾಮೈನ್, ಇಲ್ಲಿ ನಾವು ಪಬ್ಲಿಕ್ ಸ್ಕ್ರೂಟಿನಿ, ಪಬ್ಲಿಕ್ನ ಎಕ್ಸಾಮೈನ್ ಮಾಡೋದಕ್ಕೆ, ಆ ಪಬ್ಲಿಕೇಶನಲ್ಲಿ ಎಕ್ಸಾಮೈನ್ ಮಾಡಿ ಆಬ್ಜೆಕ್ಷನ್ ಹಾಕೋದಕ್ಕೆ ನಾವು ಸ್ಕೋಪ್ ಕೊಡ್ತೀವಿ. ಯಾರಿಗಾದರೂ ಅಬ್ಜೆಕ್ಷನ್ ಇದ್ದರೆ ದೇ ಕ್ಯಾನ್ ರೈಸ್ ದೇರ್ ಅಬ್ಜೆಕ್ಷನ್ ಟುವರ್ಡ್ಸ್ ದ ಪ್ರಾಡಕ್ಟ್ ಟು ಬಿ ರಿಜಿಸ್ಟರ್ಡ್. ದೆನ್ ಅಪೋಸಿಷನ್, ಎನಿ ಪರ್ಸನ್ ಮೇ ಅಪೋಸಿಟ್ ವಿದಿನ್ 3 months, 3 ತಿಂಗಳ ಒಳಗಾಗಿ ಅವನು ಅಪೋಸ್ ಮಾಡಬೇಕು. ಇಂಥದ್ದೊಂದು ಪ್ರಾಡಕ್ಟ್ ಆಲ್ರೆಡಿ ರಿಜಿಸ್ಟರ್ಡ್ ಇದೆ ಅಥವಾ
ಇವನು ಫೇಕಾಗಿ ಹೇಳ್ತಾನೆ ಅಥವಾ ಪ್ರಾಡಕ್ಟ್ ಇಲ್ಲವೇ ಇಲ್ಲ ಅನ್ನೋ ಒಂದು ಅಬ್ಜೆಕ್ಷನ್ ಇದ್ದರೆ ಅವ್ನು ಬಂದು ಜನರಲ್ ಪಬ್ಲಿಕಲ್ಲಿ ಪಬ್ಲಿಕೇಶನ್ ಆಗಿರೋದ್ರಿಂದ ಅವ್ನು ಬಂದು ಅಬ್ಜೆಕ್ಷನ್ ಮಾಡ್ಬೋದು. ಅಪೋಸಿಷನ್ ಮಸ್ಟ್ ಬಿ ಫಿಲ್ಡ್ ಇನ್ ಫಾರ್ಮ್ ಆಫ್ GI-2. ಅಪೋಸಿಷನ್ ಮಾಡಬೇಕಾದವರು GI-2ನಲ್ಲಿ ಅಪೋಸಿಷನ್ ಮಾಡ್ಬೋದು. ಬೋತ್ ದ ಪಾರ್ಟೀಸ್ ಸಬ್ಮಿಟ್ ಎವಿಡೆನ್ಸ್ ಆ್ಯಂಡ್ ಆರ್ ಹರ್ಡ್. ಪ್ರೂಫ್ ತೋರಿಸ್ಬೇಕು, ಎವಿಡೆನ್ಸ್ ತೋರಿಸ್ಬೇಕು, ಸಾಕ್ಷಿ ತೋರಿಸಿದಾಗ ಮಾತ್ರ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಅಥವಾ ಲಾ ಕನ್ಸಿಡರ್ ಮಾಡುತ್ತೆ. ರಿಜಿಸ್ಟ್ರೇಷನ್ ಇಫ್ ನೋ ಅಪೋಸಿಷನ್ or opposition decided in favor of applicant. GI ಈಗ ಅಪ್ಲಿಕೇಶನ್ ಯಾವುದು ರಿಜಿಸ್ಟ್ರೇಷನ್ ಆಗಿಲ್ಲ, ಅಪೋಸಿಟ್ ಪಾರ್ಟಿಯಿಂದ ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ, ನಾವು ಪಬ್ಲಿಕ್ ಡೊಮೇನಿಗೆ ತೋರಿಸಿ ಕರೆದಾಗ ಆವಾಗ GI ರಿಜಿಸ್ಟರ್ ಆಗೋಗುತ್ತೆ. ಎಂಟ್ರಿ ಮೇಡ್ ಇನ್ ದ GI ರಿಜಿಸ್ಟರಲ್ಲಿ GI ರಿಜಿಸ್ಟ್ರೇಷನ್ ಅಂತ ರಿಜಿಸ್ಟ್ರಲ್ಲಿ ಚೆನ್ನೈನಲ್ಲಿ ಆಫೀಸಲ್ಲಿ ನಿಮ್ಮದು ರಿಜಿಸ್ಟರ್ ಆಗೋಗುತ್ತೆ. ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾರೆ. ಎಷ್ಟು ದಿನದವರೆಗೂ GI ರಿನಿವಲ್ ಮತ್ತು ಡ್ಯೂರೇಷನ್ ಎಷ್ಟು ದಿನದವರೆಗೂ ಬರುತ್ತೆ ನಿಮ್ಮದು ರಿಜಿಸ್ಟರ್ ಆಗಿರೋ ಅಂದರೆ GI ರಿಜಿಸ್ಟ್ರೇಷನ್ ಈಸ್ ವ್ಯಾಲಿಡ್ ಫಾರ್ 10 years ಆ್ಯಂಡ್ ರಿನ್ಯೂವಬಲ್ ಆಫ್ಟರ್ ಎವ್ರಿ 10 years ಆನ್ ಪೇಮೆಂಟ್ ಆಫ್ ಫೀಸ್. ರಿನ್ಯೂವಬಲ್ ಫೀಸ್ ಇರುತ್ತೆ, ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ, ಅದು ರಿನ್ಯೂವಲ್ 10 ವರ್ಷಕ್ಕೊಂದು ಸರ್ತಿ ಮಾಡ್ಬೋದು. ರೈಟ್ಸ್ ಕನ್ಫರ್ಡ್ ಬೈ GI ರಿಜಿಸ್ಟ್ರೇಷನ್. GI ರಿಜಿಸ್ಟ್ರೇಷನ್ ಆದಾಗ ಎಕ್ಸ್ಕ್ಲೂಸಿವ್ ರೈಟ್ ಟು ಯೂಸ್ ದ GI ಟ್ಯಾಗ್. ಆ GI ಟ್ಯಾಗ್ನ ಎಕ್ಸ್ಕ್ಲೂಸಿವ್ ಆಗಿ ಅವನು ಮಾತ್ರ ಓನರ್ ಆಗಿ ಯೂಸ್ ಮಾಡ್ಕೋಬೋದು. ರೈಟ್ ಟು ಸೀಕ್ ರಿಲೀಫ್ ಫಾರ್ ಇನ್ಫ್ರಿಂಜ್ಮೆಂಟ್. ಬೇರೆ ಯಾರು ಬೇರೆ ಯಾರು ಕೂಡ ಆ ಪ್ರಾಡಕ್ಟ್ನ ಮಿಸ್ಯೂಸ್ ಮಾಡ್ಕೋಹಂಗಿಲ್ಲ, ಬೇರೆ ಯಾರು ಆ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಈ ಕ್ಯಾನ್ ಫೈಲ್ ದ ಕೇಸ್ ಇಫ್ somebody else uses his product GI tag, then he can get even the refund and then penalty from the opposite person who have used it, the person who has illegally used his product. Prevents the unauthorized use and misuse. ಬೇರೆ ಯಾರು ಕೂಡ ಅನ್ಅಥರೈಸ್ಡ್ ಇಲ್ಲಿಗಲ್ ಆಗಿ ಯೂಸ್ ಮಾಡ್ಕೊಳ್ಳೋಂಗಿಲ್ಲ, ಮಿಸ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಓನ್ಲಿ ದ ಪರ್ಸನ್ ಹೂ ಹ್ಯಾಸ್ ರಿಜಿಸ್ಟರ್ಡ್ ಕ್ಯಾನ್ ಮೇಕ್ ಇನ್ಕಮ್ ಆನ್ ದ ಸಚ್ ಟ್ಯಾಗ್. ಎನ್ಹ್ಯಾನ್ಸ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಂಡ್ ಎಕ್ಸ್ಪೋರ್ಟ್ಸ್. ಇಲ್ಲಿ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗೋಗುತ್ತೆ. ದೆನ್ ಇನ್ಫ್ರಿಗ್ಮೆಂಟೇಷನ್ ಆಫ್ GI. ದೆನ್ ಇನ್ಫ್ರಿಂಜ್ಮೆಂಟ್ ಅಂದರೆ ನಿಮ್ಗೆ ಗೊತ್ತು ಆಲ್ರೆಡಿ, ಇಟ್ ಈಸ್ ಅನ್ ಅನ್ಅಥರೈಸ್ಡ್ ಯೂಸ್ ಆಫ್ GI. ಆದರೆ ಇವನಿಗೆ ಪ್ರೊಟೆಕ್ಷನ್ ಇದೆ, ಇನ್ಫ್ರಿಂಜ್ಮೆಂಟ್ ಆಗುವಂಗಿಲ್ಲ. ದೆನ್ ಫಾಲ್ಸ್ ರಿಪ್ರೆಸೆಂಟೇಷನ್ ಆಫ್ ಒರಿಜಿನಲ್ ಪ್ರಾಡಕ್ಟ್ ಮಾಡೋವಂಗಿಲ್ಲ. ಯೂಸರ್ ಕ್ಯಾನ್ ಕಾಸ್ ಅನ್ಫೇರ್ ಕಾಂಪಿಟೇಷನ್. ಇನ್ಫ್ರಿಂಜ್ಮೆಂಟ್ ಆಗೋದ್ರೆ ಅನ್ಫೇರ್ ಕಾಂಪಿಟೇಷನ್ ಆಗುತ್ತೆ. ದಿಸ್ ಆಲ್ ರೆಮಿಡೀಸ್ ಕ್ಯಾನ್ ಬಿ ಡನ್ ಬೈ ಇಂಜೆಕ್ಷನ್ ಅಂತ ನಾವು ಓದಿದ್ದೀವಿ. ಇಂಜೆಕ್ಷನ್ ಮೀನ್ಸ್ ವೇರ್ ಬೈ he can stop from the usage of product and damage the product and then claim the product, and damage occurs on account of profit. ಆ ಪ್ರಾಫಿಟ್ ಆದರೆ ಅದನ್ನು ಕ್ಲೇಮ್ ಮಾಡ್ಕೋಬೋದು. ದೆನ್ ಸೀಸ್ ಮಾಡ್ಬೋದು ಯೂಸ್ ಆರ್ ಇನ್ಫ್ರಿಂಜ್ಮೆಂಟ್ ಆಫ್ ಗೂಡ್ಸ್ ಆದಾಗ. ದೆನ್ ಎಕ್ಸಾಂಪಲ್ಸ್ ಆಫ್ ಇಂಡಿಯನ್ GIs, ದ್ಯಾಟ್ ಇಸ್ ಡಾರ್ಜಿಲಿಂಗ್ ಟೀ, ಮೈಸೂರು ಸಿಲ್ಕ್, ಕಾಂಚೀಪುರಂ ಸ್ಯಾರೀಸ್, ಅಲ್ಫೆನ್ಸೋ ಮ್ಯಾಂಗೋ, ಕೂರ್ಗ್, ಆ್ಯಂಡ್ ದೆನ್ ಅರಾಬಿಕಾ ಕಾಫಿ. Then thank you students.